ನಾಗರಬಾವಿ ನಾಡಪ್ರಭು ಕೆಂಪೇಗೌಡ ಸಮಿತಿ ಅಧ್ಯಕ್ಷರಾದ ಶಂಕರೇಗೌಡ ನೇತೃತ್ವದಲ್ಲಿ ಮುನಿರತ್ನಗೌಡ ಅವರ ಹುಟ್ಟುಹಬ್ಬ ಮತ್ತು ಸಂಘದ ಪದಾಧಿಕಾರಿಗಳಿಗೆ ಐಡಿ ಕಾರ್ಡ್ ವಿತರಣಾ ಕಾರ್ಯಕ್ರಮ ಸಂಘದ ಕಚೇರಿ ಆವರಣದಲ್ಲಿ ನೆರವೇರಿತು. ಇದೇ ಸಂದರ್ಭದಲ್ಲಿ ಉದ್ಯಮಗಳು, ಸಮಾಜ ಸೇವಕರು, ಜಿಬಿಯ ಪ್ರಬಲ ಆಕಾಂಕ್ಷಿ ಅಭ್ಯರ್ಥಿ ಮುನಿರತ್ನ ಆರ್ ಗೌಡ ರವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸ್ನೇಹಿತರು, ಅಭಿಮಾನಿಗಳು, ಹಿತೈಷಿಗಳು ಆಗಮಿಸಿ ಮುನಿರತ್ನರವರಿಗೆ ಅಭಿನಂದಿಸಿ ಸನ್ಮಾನಿಸಿ ಶುಭ ಹಾರೈಸಿದರು. ಈ ಕಾರ್ಯಕ್ರಮವು ಆಯೋಜನೆ ಮಾಡಿದ ನಾಗರಬಾವಿ ನಾಡಪ್ರಭು ಕೆಂಪೇಗೌಡ ಸಮಿತಿ ಅಧ್ಯಕ್ಷರಾದ ಶಂಕರೇಗೌಡರವರು ಸುದ್ದಿಗಾರರೊಂದಿಗೆ ಮಾತನಾಡಿ, ದೇವರು ಸುಖ, ಆರೋಗ್ಯ, ಶಾಂತಿ, ನೆಮ್ಮದಿ, ಅಧಿಕಾರ ಸಿಗಲಿ ಎಂದು ಶುಭ ಕೋರಿದರು. ಸರ್, ನಮಗೆ ಜೂನ್ 8ನೇ ತಾರೀಕು ಮುನಿರತ್ನವ್ರದ್ದು ಬರ್ತ್ಡೇ ಇತ್ತು. ಅವರು ಊರಲ್ಲಿ ಇಲ್ದರ ಕಾರಣ ನಾವು ಬೇರೆ ದಿನ ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ನಾಗರಬಾವಿ ನಾಡಪ್ರಭು ಕೆಂಪೇಗೌಡರ ವೇದಿಕೆಯಿಂದ ಆಯೋಜನೆ ಮಾಡಬೇಕು ಅಂತ ಎಲ್ಲ ಸದಸ್ಯರನ್ನ ಕರೆದು ಒಂದು ಮೀಟಿಂಗ್ ಮಾಡಿ ಈ ಭಾಗದಲ್ಲಿ ಅತಿ ಹೆಚ್ಚು ಜನಸೇವೆ ಮಾಡ್ಕೊಬಂದಿದ್ದಾರೆ. ದೀನದಲಿತರು ಅವರು ಎಲ್ಲ ಬಡವರಿಗೆ ಸೇವೆಗಳನ್ನ ಮಾಡ್ಕೊಬಂದಿದ್ದಾರೆ, ಕಷ್ಟ ಸುಖಗಳಿಗಾಗಿದ್ದಾರೆ. ಅಂಥ ವ್ಯಕ್ತಿಯಿಂದ ಮಾಡಿದ್ದೀನಿ ಯಾರು ಮಾಡೋದು ಅಂತೇಳಿ ನಾವೆಲ್ಲ ವೇದಿಕೆ ಪರವಾಗಿ ಕರೆದು ಮಾತಾಡಿ ಇವತ್ತು ಆಯೋಜನೆ ಮಾಡಬೇಕು 14ನೇ ತಾರೀಕು ಅಂತೇಳಿ ಮಾತಾಡಿ ಇವತ್ತು ಅವರ ಬರ್ತ್ಡೇ ಆಯೋಜನೆ ಮಾಡಿದ್ದೀವಿ. ನಮ್ಮ ವೇದಿಕೆ ಸದಸ್ಯರು ಎಲ್ಲ ಸೇರಿದ್ದಾರೆ. ಅವ್ರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರು ಆರೋಗ್ಯ ಎಲ್ಲ ಕೊಟ್ಟು ಆ ಚಾಮುಂಡೇಶ್ವರಿ ಸಕಲೇಶ್ವರಿಗೆ ಕೊಟ್ಟು ಇನ್ನೂ ಜನಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತೇಳಿ ನಾಗರಬಾವಿ ನಾಡಪ್ರಭು ಕೆಂಪೇಗೌಡರ ವೇದಿಕೆ ಪರವಾಗಿ 2 ಮಾತನಾಡಲಿಕ್ಕೆ ಇಚ್ಛೆಪಡ್ತೀನಿ. ಮೊದಲನೇದಾಗಿ ನಮ್ಮ ಮುನಿರತ್ನಗೌಡ ಅವರಿಗೆ ಜನ್ಮದಿನದ ಶುಭಾಶಯಗಳು. ಬೆಂಗಳೂರು ನಗರ ದೇವತೆ ಅಣ್ಣಮ್ಮ ದೇವಿಯ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ. ಮುಂದೆ ಬರುವಂಥ ದಿನಗಳಲ್ಲಿ ಅವರು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಆ ಸಮಾಜ ಸೇವೆಯಲ್ಲಿ ದೀನದಲಿತರು, ಬಡವರಿಗೆಲ್ಲರಿಗೂ ಸಹಾಯ ಮಾಡೋ ಮುಖಾಂತರ ಅವರು ಇನ್ನೂ ಮುಂದೆ ಸಹಾಯ ಮಾಡೋ ಶಕ್ತಿ ದೇವರು ಕೊಡಲಿ. ಇವತ್ತು ನಾಗರಬಾವಿ ನಾಡಪ್ರಭು ಕೆಂಪೇಗೌಡರ ಸಂಘದ ವತಿಯಿಂದ ಕಾರ್ಡ್ಗಳನ್ನು ಸಹ ವಿತರಣೆ ಮಾಡೋ ಮುಖಾಂತರ ಅವ್ರ ಜನ್ಮದಿನವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಅವ್ರಿಗೆ ಶುಭವಾಗಲಿ ಅಂತ ಹೇಳ್ಬಿಟ್ಟು ನಾವು ಹಾರೈಸ್ತೀವಿ. ಮಾಡೋದು ಬೇಡ ಅಂತ ಹೇಳಿ ನಿಲ್ಲಿಸಿದ್ರು. ನಾವೇ ಎಲ್ಲರೂ ಬೇಡ ಎಲ್ಲ ಮಾಡಲೇಬೇಕು ಅಂತ ಎಲ್ಲ ಸ್ನೇಹಿತರು ಸೇರಿ ಬಲವಂತ ಮಾಡಿ ನಾವು ಮಾಡಿರೋದು. ಯಾಕೆಂದ್ರೆ ಅವರು ಸಮಾಜ ಸೇವೆ ತುಂಬ ಮಾಡ್ತಾರೆ. ಅವರು ಯಾವ ಸ್ವಾರ್ಥ ಏನೂ ಇಟ್ಕೊಂಡಿರಲ್ಲ. ಯಾವುದೇ ಬರ್ತಡೇ ಇರಲಿ ಬರೋದು, ಅವ್ರಿಗೆ ಏನು ಬೇಕು ಎಲ್ಲ ಮಾಡಿ ಅವ್ರ ಜೊತೆಲಿದ್ದು ಅವ್ರು ಏನೇ ಕೆಲಸ ಇದ್ದು ಬಂದು ಜೊತೆಲಿ ಇಟ್ಕೊಳ್ತಾರೆ. ಇಂಥ ವ್ಯಕ್ತಿ ನಾವು ಮಾಡದೇ ಇದ್ದರೆ ಚೆನ್ನಾಗಿಲ್ಲ ಅಂತೇಳಿ ಎಲ್ಲ ಸೇರ್ಕೊಂಡು ಫ್ರೆಂಡ್ಸ್ ಎಲ್ಲ ಮಾಡಿದ್ದೀವಿ. ಆಮೇಲೆ ಅವರಿಗೆ ಜಿಬೆಯಿಂದ ಅವರಿಗೆ ಯಾವುದೇ ಕಾರಣಕ್ಕೂ ಮಿಸ್ ಆಗಿ ದಯವಿಟ್ಟು ಸೀಟಾಗಿ ಕೊಡಲೇಬೇಕು. ಇಂಥ ಸಮಾಜ ಸೇವಕರು ಗುರುತು ಇನ್ಯಾನ ಗುರುಸ್ತೀರ ನೀವು ಅಂತ. ಹಾಗಾಗಿ ನಮ್ಮೆಲ್ಲರದು ಒಂದೇ ಒಂದು ಕೋರಿಕೆ, ಅವರಿಗೆ ಜಿಬೆಯಿಂದ ದಯವಿಟ್ಟು ಒಂದು ಸೀಟಾಗಿ ಕೊಡಲೇಬೇಕು. ನಾವೆಲ್ಲ ಪರವಾಗಿ ನಿಂತ್ಕೊಂಡು ಅವ್ರನ್ನ ಗೆಲ್ಸ್ಕೊಬರೋ ಜವಾಬ್ದಾರಿ ನಮ್ಮದು. ಖಂಡಿತ ಗೆಲ್ತಾರೆ ಅವರು. ನಾವು ಜೊತೆಗೆ ಕೆಲಸ ಮಾಡ್ತೀವಿ. ಸಮಾನರಾದ ಮುನಿರತ್ನಗೌಡರು ತುಂಬ ಈ ಭಾಗದಲ್ಲಿ ಪ್ರಭಾವಶಾಲಿಗಳು, ಸಮಾಜ ಸೇವಕರು. ಅವರನ್ನು ಭಗವಂತ ಅವ್ರ ತಂದೆ ತಾಯಿ ಇಂದು ಅವ್ರು ನೆನ್ಕೊಬೇಕು. ನಾವು ದಯಮಾಡಿ ಈ ಸಮಾಜಕ್ಕೆ ಒಂದು ಕೊಡುಗೆ ಕೊಡುವಂಥ ವ್ಯಕ್ತಿ ಮುನಿರತ್ನಗೌಡರು. ಅವ್ರಿಗೆ ಈ ಸಲ ಜಿಬಿಯಲ್ಲಿ ಎಲ್ಲರ ಒಂದು ಕ್ಷೇತ್ರದಲ್ಲಿ ಅವ್ರು ಗೆಲ್ಲೋ ಥರ ಅವಕಾಶ ಮಾಡಬೇಕು. ಹೈಕಮಾಂಡ್ ಆಗಲಿ, ನಮ್ಮ ಕಾಂಗ್ರೆಸ್ ಮುಖಂಡರು ಎಲ್ಲ ಯಾರವರೇ ಪಾಪ ಅವತ್ತಿಂದನೇ ನೋಡಿದ್ವಿ, ನಾವು ಚಿಕ್ಕ ಹುಡುಗಿಂದ ನೋಡಿದ್ವಿ. ಮುನಿರತ್ನಗೌಡರು ಯಾವತ್ತೂ ಸಮಾಜ ಸೇವೆಗೆ ಎತ್ತಿದ ಕೈ. ಅವ್ರಿಗೆ ಈ ಸಲ ಜಿಬಿ ನಮ್ಮ ಕ್ಯಾಂಡಿಡೇಟ್ ಆಗಿ ದೇವರಾಣೆ ಅವ್ರು ಗೆಲ್ಸ್ಕೊ ಬರಬೇಕು. ನಮ್ಮ ಕರ್ತವ್ಯ ಅದೆಲ್ಲ. ದಯಮಾಡಿ ಅವ್ರಿಗೆ ಅವಕಾಶ ಮಾಡಿದ್ದು ಕೈ ಮುಗಿದು ಕೇಳ್ಕೊತಿದ್ದೀನಿ. ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವ್ನ ಸೋದರನಾಗಿ ಬಾನರವಿಗೆ ಹೇಳ್ತಾ ಇದ್ದೀನಿ. ದಯಮಾಡಿ ಅವರು ಅಷ್ಟೈಶ್ವರ್ಯ ಬಗ್ಗೆ ಕೊಡಲಿ ಭಗವಂತ, ಇನ್ನೂ ಆರೋಗ್ಯ ಜಾಸ್ತಿ ಕೊಡಲಿ ಅಂತ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಈ ಭಾಗದ ಮುನಿರತ್ನ ಅವರು ತುಂಬ ಹೆಲ್ಪ್ ಮಾಡ್ತಾರೆ. ಬಡವರು, ಸಾಹುಕಾರರು, ದೀನದಲಿತರು ಏನು ಅನ್ನೋದಿಲ್ಲ. ಯಾವ ಟೈಮ್ನಲ್ಲಿ ಹೋಗಿ ಕರೆದ್ರೂ ಬಂದು ಹೆಲ್ಪ್ ಮಾಡ್ತಾರೆ. ಅವ್ರಿಗೆ ಪರವಾಗಿ ಹುಟ್ಟುಹಬ್ಬದ ಲೇಟ್ ಶುಭಾಶಯ ತಿಳಿಸ್ತಾ ಇದ್ದೀವಿ. ಹಾಗೆ ನಮ್ಮ ಕೆಂಪೇಗೌಡ ಕನ್ನಡ ವೇದಿಕೆಯ ಶಂಕರೇಗೌಡರು ತುಂಬ ಅದಕ್ಕೆ ಅಭಾರಿಯಾಗಿ ಎಲ್ಲರನ್ನೂ ಒಂದು ಒಟ್ಟುಗೂಡಿಸಿ ಇವತ್ತು ಫಂಕ್ಷನ್ ಮಾಡಿದ್ದಾರೆ. ಅವ್ರಿಗೂ ತುಂಬ ಹೃದಯ ಧನ್ಯವಾದಗಳು. ಇವ್ರಿಗೆ ಮುನಿರತ್ನ ಅವರಿಗೆ ದೇವರು ಆಯುಷು, ಮೇಯ್ನು ಆರೋಗ್ಯ ಕೊಟ್ಟು ಕಾಪಾಡಲಿ. ಆಮೇಲೆ ಆರೋಗ್ಯ ಹೊಂದಿದ್ರೆ ಎಲ್ಲ ಬರುತ್ತೆ. ಹುಟ್ಟುಹಬ್ಬ ಮಾಡೋದು ಅಂತ ಇದ್ದೆ, ತಿರುಪತಿಗೆ ಹೋಗಿದ್ದೆ. ಈ ನಾಗರಬಾವಿ ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡ ವೇದಿಕೆ ವತಿಯಿಂದ ನಮ್ಮ ಶಂಕರೇಗೌಡರು, ನಮ್ಮ ಜಯಶಂಕರ್ ಅವರು, ಮೋಹನ್ ಅಣ್ಣ ಅವರು, ಕೃಷ್ಣಪ್ಪ ಅವರು, ನಮ್ಮ ಪ್ರೊಡ್ಯೂಸರ್ ದೇವರಾಜಣ್ಣವರು, ನಮ್ಮ ಜಯರಾಮ್ ಸರ್ ಅವರು, ವೆಂಕಟೇಶ್ ಅಣ್ಣ ಮತ್ತು ನಮ್ಮ ಬಾನರವಿಯವರು ಎಲ್ಲರೂ ಸೇರಿ ಪ್ರೀತಿಯಿಂದ ನಮ್ಮ ಶಂಕರೇಗೌಡ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅವರು ಸದಾ ಕಾಲ ಚಿರಋಣಿ. ದುಡ್ಡು ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಬಟ್ ಪ್ರೀತಿ, ವಿಶ್ವಾಸ ಜನ ಯಾರೂ ಸಂಪಾದನೆ ಮಾಡೋಕ್ಕಲ್ಲ. ಎಲ್ರಿಗೂ ಅಭಾರಿ. ಅದರಲ್ಲಿ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ ಹೇಳ್ತಾ, ಇವ್ರನ್ನ ಮುಂದಿನ ಜನ್ಮದಲ್ಲಿ ಇನ್ನೂ ಅಂದರೆ ಜನಸೇವೆ ಮಾಡೋ ಅವಕಾಶ ಮಾಡಿಕೊಡ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತೊಮ್ಮೆ ಶಂಕರೇಗೌಡರಿಗೆ ವಂದನೆಯನ್ನು ಹೇಳ್ತಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹೌದು, ಕಾಂಕ್ಷಿ ಆಗಿದ್ದೀನಿ. ಬಟ್ ನೋಡೋಣ, ಎಲೆಕ್ಷನ್ ಮಾಡಿದಾಗ ಅವಾಗ ನೋಡೋಣ ಯಾವ ವಾರ್ಡು ಅಂತೇನೋ ಫಿಕ್ಸ್ ಮಾಡಿಲ್ಲ. ಆ ಟೈಮಲ್ಲಿ ನೋಡಿ ಡಿಸೈಡ್ ತಂದು ಯಾವ ಪಕ್ಷ ಅಂತ ಏನೋ ಇದು ಮಾಡಿಲ್ಲ. ಇವಾಗ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀನಿ. ನೋಡೋಣ ಸರ್. ಸ್ಪರ್ಧಿಸ್ತೀನಿ, 100% ಸ್ಪರ್ಧಿಸ್ತೀನಿ. ಯಾವ ಪಕ್ಷದ ಪರವಾಗಿಲ್ಲ. ಬಟ್ ಈ ಪಕ್ಷ ನಿರ್ಧಾರ ಮಾಡಿಲ್ಲ. ಸಮಾಜ ಸೇವೆ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಂಡಿದ್ದೀನಿ.